ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಇವತ್ತು ಮಂಡೇ ಫ್ರೆಂಡ್ಸ್, ಬನ್ನಿ ಇವತ್ತು ನನ್ನ ಡೈಲಿ ರೋಟೀನ್ ಏನೆಲ್ಲ ಆಯಿತು ಅಂತ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಬಿಸಿಲಂತೂ ನಿಮಗೆ ಗೊತ್ತು, ಡೈಲಿ ಎಷ್ಟೊಂದು ಬಿಸಿಲಾಗಿದೆ ಅಂತ. ಇನ್ನು ಫ್ರೆಂಡ್ಸ್, ನಂದು ಈ ಸ್ಯಾರಿ ಬಂದು ನೋಡಿ, ಪಲ್ಲು ಈ ಥರನೇ ಬ್ಲೌಸ್ ಬಂದಿದೆ ಫ್ರೆಂಡ್ಸ್. ಆ ಬ್ಲೌಸ್ ಏಕೋ ಗೊತ್ತಿಲ್ಲ, ಸ್ವಲ್ಪ ಟೈಟ್ ಆಗಿದೆ. ಹಂಗಾಗಿ ಫ್ರೆಂಡ್ಸ್, ನಾನು ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಈಗ ವೈಟ್ ಬ್ಲೌಸ್ಗಳು ಬಂದಿದೆ, ನಿಮಗೆ ಗೊತ್ತಲ್ಲ, ಅದನ್ನು ಒಂದು ಸ್ಟಿಚ್ ಮಾಡಿಸಿ ನಾನು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಯಾರಿ ಈ ಥರ ಇದೆ. ಆಲ್ರೆಡಿ ಈ ಸ್ಯಾರಿನ ಎಷ್ಟೊಂದು ಜನ ತಗೊಂಡಿದ್ದಾರೆ. ನಾನು ನನ್ನ ಕಂಪ್ನಿಲಿ ಇದ್ದಾಗಲೇ ಇದನ್ನು ತಗೊಂಡಿದ್ದೆ. ನಾನು ಮತ್ತು ನಮ್ಮ ರಿಸೆಪ್ಷನಿಸ್ಟು ಎಷ್ಟೊಂದು ಜನ ಈ ಸ್ಯಾರಿನ ತಗೊಂಡಿದ್ದೀವಿ ಫ್ರೆಂಡ್ಸ್. ಇದೇ ಕಲರ್ ತಗೊಂಡಿದ್ದೀವಿ. ಯಾಕೆಂದರೆ ಫ್ರೆಂಡ್ಸ್, ಆವಾಗ ಜಾಸ್ತಿ ಟ್ರೆಂಡಲ್ಲಿ ಇದ್ದಿದ್ದು ಇದೇ ಕಲರ್ ಸ್ಯಾರಿ. ಹಂಗಾಗಿ ಫ್ರೆಂಡ್ಸ್, ನಾನು ಇದೇ ಕಲರ್ ತಗೊಂಡಿದ್ದೀನಿ. ಫಸ್ಟು ನಾನು ತಗೊಂಡೆ, ಆಮೇಲೆ ನಮ್ಮ ರಿಸೆಪ್ಷನಿಸ್ಟ್ ಒಬ್ಬರು ಅವ್ರ ಮದುವೆ ಆದ ದಿನಕ್ಕೆ ಸೇಮ್ ಇದೇ ಥರ ತಗೊಂಡು ಇಬ್ಬರು ಮಾತಾಡ್ಕೊಂಡು ತಗೊಂಡಿದ್ದು. ಅವ್ರ ಹೆಸರು ಅನ್ನಪೂರ್ಣ ಅಂತ. ಅದು ಅವ್ರಿಗಂತೂ ಇನ್ನೂ ತುಂಬ ಚೆನ್ನಾಗಿ, ಅವರು ನನಗಿಂತ ಜಾಸ್ತಿ ಸ್ವಲ್ಪ ವೈಟ್ ಇದ್ದಾರೆ ಫ್ರೆಂಡ್ಸ್. ಈಗಲೂ ನಾವು ಟಚ್ಚಲ್ಲಿದ್ದೀವಿ. ಕಂಪ್ನಿಲಿ ಅವರು ರಿಸೆಪ್ಷನಿಸ್ಟ್ ಆಗಿದ್ದರು. ಕಲರ್ ಅಂತೂ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಫ್ರೆಂಡ್ಸ್, ಇದನ್ನು ನಾನು ನೋಡೋಣ, ಅದು ತುಂಬ ಟೈಟ್ ಆಗೈತಲ್ಲ, ಈ ಕಲರ್ನೇ ತಗೊಂಡು ಇನ್ನೊಂದು ಹೊಲಿಸ್ಕೊಳ್ಳೋಣ ಅಂತ. ಇದಕ್ಕೇನಿಲ್ಲ ಫ್ರೆಂಡ್ಸ್, ಸಿಲ್ವರ್ ಕಲರ್ ಮ್ಯಾಚ್ ಆಗುತ್ತೆ. ನಾನೇ ಸಿಲ್ವರ್ ಕಲರ್ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ನನಗೆ ಸಿಲ್ವರ್ ಕಲರ್ ಇಷ್ಟ ಆಯ್ತಾ ಇಲ್ಲ. ಆಲ್ರೆಡಿ ನನ್ನ ಹತ್ರ ಇದೆ ಸಿಲ್ವರ್ ಕಲರು. ಇನ್ನು ಫ್ರೆಂಡ್ಸ್ ನೋಡಿ, ಅಷ್ಟೊಂದು ಸೆಕೆ ಬರ್ತಾಯಿದೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಇವತ್ತು ಫ್ರೆಂಡ್ಸ್, ನಾನು ಫಸ್ಟೇ ಬೆಳಗ್ಗೆ ಎಷ್ಟು ಗಂಟೆಗೆ, ಒಂದು 6 ಗಂಟೆಗೆ ಎದ್ದಿದ್ದೆ. 6 ಗಂಟೆಗೆ ಎದ್ದರೆ ಫ್ರೆಂಡ್ಸ್, ರಾತ್ರಿ 1 ಗಂಟೆ ತನಕ ಮಲ್ಕೊಂಡಿಲ್ಲ. ಯಾಕಂದರೆ ಫ್ರೆಂಡ್ಸ್, ಸ್ವಲ್ಪ ಸಂಡೇ ಮನೇಲಿದ್ದರೆ ನಿಮಗೆ ಗೊತ್ತಲ್ಲ, ನಾವು ನಿದ್ದೆ ಮಾಡ್ತೀವಿ ಅಂತ. ಹಂಗಾಗಿ ನಾನು ಬೆಳಗ್ಗೆ ಎದ್ದಾಳೆ ಫ್ರೆಂಡ್ಸ್, ಬಟ್ಟೆನ ಮಿಷನ್ಗೆ ಹಾಕಿದ್ದೀನಿ. ಆದರೆ ಬಟ್ಟೆ ಇನ್ನೂ ತಗೊಂಡೋಗಿ ಒಣಗಾಕಿಲ್ಲ. ಯಾಕೋ ನನ್ನ ಮಗಳು ಕೈ ನೋವು ಅಂತ ಅಂತಿಲ್ಲ, ಅದಕ್ಕೆ ಒಣಗಾಕ್ಬೇಡ, ನಾನೇ ಒಣಗಾಕ್ತೀನಿ ಅಂತ ಹೇಳಿದೆ. ಇವತ್ತು ಗ್ಯಾಸ್ದೊಂದು ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ, ಇವಾಗ ಬೇಕಿದ್ದರೆ ಒಬ್ಬರು ಮನೇಲಿ ಊಟ ಕೊಟ್ಬಿಡ್ತಾರೆ, ಗ್ಯಾಸು ಸಿಲಿಂಡ್ರ್ ಯಾರು ಕೊಡಲ್ಲ. ಹಂಗಾಗಿದೆ ಪರಿಸ್ಥಿತಿ ಆ ಥರ ಆಗಿದೆ. ಆಲ್ರೆಡಿ ನಿಮಗೆ ಗೊತ್ತು. ಇವತ್ತು ಬೆಳಗ್ಗೆನೇ ಎದ್ದೆ ಫ್ರೆಂಡ್ಸ್. ರಾತ್ರಿ ನನ್ನ ಮಗಳು ಹೇಳಿದ್ಲು, ಮಮ್ಮಿ ಬೆಳಗ್ಗೆಗೆ ಏನು ನಾಷ್ಟ ಮಾಡ್ತೀಯ ಅಂತ. ಅವಳು ಡೈಲಿ ಒಂದೊಂದ್ಸರಿ ಕೇಳ್ತಾ ಇರ್ತಾಳೆ, ಮಮ್ಮಿ ಏನು ನಾಷ್ಟ ಮಾಡ್ತೀಯ ಅಂತ. ನಾನು ಅಂದ್ಕೊಂಡೆ, ನೋಡೋಣ ಏನು ಮಾಡೋದು, ಬೆಳಗ್ಗೆಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅವಳಿಗೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಅವಳು ಎದ್ದು ಬಂದು ಒಳಗಡೆ ನೋಡ್ತಾಳೆ, ಏನು ನಾಷ್ಟ ಮಾಡೈತೇನ ಮಮ್ಮಿ ಏನು ಅಂತ. ಹಂಗಾಗಿ ಫ್ರೆಂಡ್ಸ್, ನಾನೇನು ಮಾಡಿದೆ, ಏನು ಮಾಡೋದು ಅಂತ ಬೆಳಗ್ಗೆ ಒಳಗಡೆ ಹೋದ ತಕ್ಷಣ ಫಸ್ಟು ಮುಖ ವಾಶ್ ಮಾಡ್ಕೊಂಡು ದೇವ್ರ ಫೋಟೋ ನೋಡಿ ನೀರು ಬಂತು. ಅಷ್ಟರಲ್ಲಿ ಬಟ್ಟೆ ಮಿಷನ್ಗೆ ಹಾಕಿ ಬಾಕ್ಲೆಲ್ಲ ಒರೆಸಿ ಮೇಲೆ ಗಿಡಕ್ಕೆ ನಾನು ಆಲ್ರೆಡಿ 3-4 ಡೇಸ್ ಆಯಿತು ನಾನು ನೀರು ಹಾಕ್ತಾಯಿಲ್ಲ. ಅವಳೇ ನೀರು ಹಾಕ್ತಾಯಿದ್ದಾಳೆ. ಆಮೇಲೆ ಏನಾಯಿತು ಗೊತ್ತಾ ಫ್ರೆಂಡ್ಸ್, ಸರಿ ಏನು ಮಾಡೋಂತ ಒಳಗಡೆ ಹೋದೆ. ಚಪಾತಿ ಹಿಟ್ಟಿಂದು ಬಾಕ್ಸ್ ಕಾಣಿಸ್ತು. ಸರಿ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಸಿ ರೈಸ್ ಮಾಡಿ, ರಾತ್ರಿದೇ ಸಾಂಬಾರಿತ್ತು, ಅದನ್ನು ಬಿಸಿ ಮಾಡಿ ಜ್ಯೂಸ್ ಮಾಡಿದೆ. ನೆಲ್ಲಿಕಾಯಿ ಮತ್ತು ಲೆಮೆನು ಅದನ್ನು ಜ್ಯೂಸ್ ಮಾಡಿಬಿಟ್ಟು ರೈಸು ಮಾಡಿ ಇಟ್ಬಿಟ್ಟು ಸಾಂಬಾರು ಬಿಸಿ ಮಾಡಿ, ಎಣ್ಣೆ ಬದನೆಕಾಯಿಗೆ ಅಂತ ಬದನೆಕಾಯಿ ತಂದು 1 ವೀಕ್ ಆಗಿತ್ತು, ಅದು ಕೈಗೆ ಸಿಕ್ತು. ಇವತ್ತು ನಾನೇನು ಮಾಡಿದ್ದೀನಿ, ಎಣ್ಣೆ ಬದನೆಕಾಯಿಗೆ ಬೇರೆ ರೀತಿಯೇ ಮಾಡಿದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಎಳ್ಳು ನಮ್ಮ ಮನೇಲಿ ಖಾಲಿ ಆಗಿದೆ ನೋಡಿ. ರೇಷನ್ ಅಂಗಡಿಗೆ ಹೋಗಿದ್ದೀನಿ, ಎಳ್ಳು ಮರ್ತು ಬಂದಿದ್ದೀನಿ. ಡೈಲಿ ಅಂಗಡಿ ಮುಂದೆ ಬರ್ತೀನಿ, ಎಳ್ಳನ್ನ ಮರ್ತು ಬಂದಿದ್ದೀನಿ. ಆಮೇಲೆ ಏನು ಮಾಡಿದೆ, ಒಣಗಿದ ಮೆಣಸಿನ್ಕಾಯಿ, ಸಾಂಬಾರು ಕಾಳು, ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆ ಬೀಜ, ಕಡಲೆ, ಕೊಬ್ಬರಿ, ತೆಂಗಿನಕಾಯಿ, ಇದನ್ನೆಲ್ಲ ಹುರಿದು, ಇದು ಗುರೆಳ್ಳು ಅಂತಾರೆ ಫ್ರೆಂಡ್ಸ್, ನಮ್ಮ ಕಡೆ ಹುಚ್ಚೆಳ್ಳು ಅಂತೀವಿ. ಅದನ್ನು ಸ್ವಲ್ಪ ಎಲ್ಲ ಹುರಿದು ಫ್ರೆಂಡ್ಸ್ ರುಬ್ಬಿ, ತೆಂಗಿನಕಾಯಿಲನ್ನು ಹಾಕಿ ರುಬ್ಬಿ, ಫಸ್ಟ್ ಏನು ಮಾಡಿದೆ, ಎಣ್ಣೆ ಬದನೆಕಾಯಿ ಮಾಮೂಲಿ ಕಟ್ ಮಾಡ್ಕೊತೀವಲ್ಲ ಆ ಥರನೇ ಕಟ್ ಮಾಡಿ ಏನು ಮಾಡಿದೆ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದೆ. ಅದಕ್ಕೇನು ಮಸಾಲ ತುಂಬಲಿಲ್ಲ. ಆಮೇಲೆ ಫ್ರೆಂಡ್ಸ್, ಈ ಮಸಾಲಾನ ರುಬ್ಬಿರೋದನ್ನ ಅದರೊಳಗೆ ಹಾಕ್ತೀವಿ. ಸೇಮ್ ಟು ಸೇಮ್ ನಾವು ತುಂಬಿದಾಗ ಹೆಂಗಿರುತ್ತೋ ಮಸಾಲ, ಈ ಥರ ಇದನ್ನು ಸಹ ಆ ಥರನೇ ಇತ್ತು. ಒಂಥರ ಚೆನ್ನಾಗಿತ್ತು. ಇದೇನಪ್ಪ ಆವಾಗ ಮಾಡಿದ್ರು ಅದೇ ಥರ ಆಯಿತು, ಇವಾಗ ಮಾಡಿದ್ರು ಇದೇ ಥರ ಆಯಿತು ಅಂದ್ಬಿಟ್ಟು ಒಂಥರ ಖುಷಿ ಆಯಿತು. ಆಮೇಲೆ ಫ್ರೆಂಡ್ಸ್ ಏನಾಯಿತು ಗೊತ್ತಾ, ಆಮೇಲೆ ನಾನೊಂದು ಕಪ್ ಡೈಲಿ ಲೆಮನ್ ಹಾಕಿ ಬಿಸಿ ನೀರು ಕುಡಿತೀನಿ ಫ್ರೆಂಡ್ಸ್. ಅದು ಕುಡಿದ್ಮೇಲೆ ಕಾಫಿ ಕುಡಿದೆ. ಅದಾದಮೇಲೆ ಇದೆಲ್ಲ ಮಾಡಿದ್ನ ಬದನೆಕಾಯಿ ಬಿಸಿ ಮಾಡ್ತಾ ಇದ್ದೀನಿ. ಪಲ್ಯ ಫಿನಿಶ್ ಆಯಿತು, ಗ್ಯಾಸು ಫಿನಿಶ್ ಆಯಿತು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಇವಾಗ ಗ್ಯಾಸ್ ಏನಂತೆ ಗೊತ್ತಾ, ನಾವು ಇವತ್ತು ಗ್ಯಾಸ್ನ ತಗೊಂಡಿರ್ತೀವಲ್ಲ, ಇನ್ನು ಈ 30 ದಿವಸಕ್ಕೆ ಸಿಲಿಂಡ್ರನ್ನ ಬುಕ್ ಮಾಡಬೇಕಂತೆ. ನಮ್ಮಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, 2 ಸಿಲಿಂಡ್ರ್ ಡಬ್ಬಲ್ಲಿರೋದು. ಏನಾಗಿದೆ ಅಂದರೆ, ನಾವು ಒಳಗಡೆ ನೀರು ಕಾಯಿಸ್ಕೊಳ್ಳೋಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ. ಇನ್ನು ಕಿಚನಲ್ಲಿ ಬಿಡಿ ಫ್ರೆಂಡ್ಸ್, ನಮ್ಗೆ ಹೆಂಗಾದರೂ 2 ಮಂತ್ ಆದರೂ ಬಂದೇ ಬರುತ್ತೆ. 2.5 ಮಂತ್ ಬರುತ್ತೆ, 2 ಮಂತ್ ಬಂದೇ ಬರುತ್ತೆ. ಅದೇನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ನೀರಿಗೆ ಫ್ರೆಂಡ್ಸ್ 1 ಮಂತು 1.5 ಮಂತ್ ಬರುತ್ತೆ ಅಷ್ಟೇ. ಹಂಗಾಗಿ ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ಬಂದಿದ್ದರು ಸಿಲಿಂಡರು 950 ತೊಗೊಂಡ್ರು. ಅದನ್ನು ಹಾಕಿದ್ಮೇಲೆ ಅವ್ರು ಹೇಳಿದ್ರು, ಏಮ್ಮ ಇನ್ನು ನೀವು 1 ತಿಂಗಳು ತನಕ ಕಾಯಬೇಕಮ್ಮ, ಆವಾಗಲೂ ಥರ ಇಲ್ಲ, ಮಧ್ಯೆ ಬುಕ್ ಮಾಡೋಂಗಿಲ್ಲ ಅಂದರು. ಇದನ್ನು ನಾನು ಬೆಳಗ್ಗೆ ಇನ್ನೂ ಬುಕ್ ಮಾಡಿದ್ದೆ ಫ್ರೆಂಡ್ಸ್, ಇವಾಗ ತಂದು ಕೊಟ್ಟರು ಅವರು. ಯಾಕೆ ಅಂದರೆ ಫ್ರೆಂಡ್ಸ್, ಯಾವಾಗ 15 ವರ್ಷ ಆಲ್ರೆಡಿ 15-16 ಇಯರ್ಸಿಂದ ನಮಗೆ ಅವರೇ ಸಿಲಿಂಡ್ರೆಲ್ಲ ತಂದು ಕೊಡೋದು.
ಸರಿ ಹೆಂಗೋ ಸದ್ಯ ಇವಾಗ ಬಂತಲ್ಲ ಅಡುಗೆ ಮಾಡೋಕ್ಕೆ, ಅದೊಂದು ಖುಷಿ ಆಯಿತು. ಇನ್ನು ಫ್ರೆಂಡ್ಸ್ ಚಿಕ್ಕದೊಂದು ಸಿಲಿಂಡ್ರು ತಂದಿಟ್ಕೋಬೇಕು ಅರ್ಜೆಂಟ್ಗೆ. ಯಾಕೆ ಗೊತ್ತಾ, ನಾನು ಕರೆಂಟ್ ಸ್ಟವ್ ತರ್ಬೋದು. ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಮಗಳಿಗೆ ನಮ್ಮ ಮನೇಲಿ ಎಲ್ಲ ಕೆಲಸ ಮಾಡೋರೆ. ಈ ಕೆಲಸದ ಗಾಬರಿಲಿ ಅರ್ಜೆಂಟ್ ನಾವೇನಾದರೂ ಅದ್ರ ಮೇಲೆ ಇಡೋಣ, ಅದು ಉಕ್ಕಿ ಸುರಿದೋಗೋಣ, ಇದೊಂದೇ ಕಾರಣಕ್ಕೆ. ಇನ್ನು ಫ್ರೆಂಡ್ಸ್ ನಾವು ಕೂದಲು ಉದ್ರೋಗುತ್ತೆ ಅಂತ ಹೀಟ್ರ್ ನೀರನ್ನ ನಾವು ಯೂಸ್ ಮಾಡಲ್ಲ, ಸ್ಟವ್ವಲ್ಲೇ ಕಾಯಿಸ್ಕೊತೀವಿ. ಸ್ಟವ್ ಆದರೆ ಫ್ರೆಂಡ್ಸ್ ಯಾವಾಗ ಅಂದ್ರೆ ಅವಾಗ ಕಾಯಿಸ್ಕೊಬೋದಲ್ಲ, ಅದಕ್ಕೋಸ್ಕರ ನಾವು ಯೂಸ್ ಮಾಡಲ್ಲ. ಹಂಗಾಗಿ ಫ್ರೆಂಡ್ಸ್ ಇಷ್ಟೆಲ್ಲ ನಂದಾಯಿತು. ಆಮೇಲೆ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಹೂವು ಚೇಂಜ್ ಮಾಡಬೇಕಿತ್ತು, ಅದನ್ನೆಲ್ಲ ಪೂಜೆ ಮಾಡಿ ಆಮೇಲೆ ಆಚೆ ಸ್ಟವ್ ಇದೆ ಅನ್ನಲ್ಲ, ದೊಡ್ಡ ಸ್ಟವ್, ಅದನ್ನು ಮಿನಿಲಾಗಲ್ಲ ಹಾಕಿದ್ದೀನಿ ನೋಡಿ, ಅದರಲ್ಲೇ ಚಪಾತಿನ ಬೇಯಿಸ್ಕೊಂಡು ನನ್ನ ಮಗಳು ಹಾಕೊಂಡು ತಿಂದಳು. ಇನ್ನು ಜ್ಯೂಸು ಅವಳಿಗೆ ಕೊಟ್ಟೆ, ಆಲ್ರೆಡಿ ಈಗ ಕುಡಿದ್ಲು. ಇವಾಗ ಡೈಲಿ ಲೆಮೆನ್ನು ಮತ್ತು ನಲ್ಲಿಕಾಯಿ ಮಾಡ್ತೀನಲ್ಲ, ಅದನ್ನು ಅವಳು ಕುಡಿತಾ ಇದ್ದಾಳೆ. ಅವಳು ಸೌತೆಕಾಯಿ ಜ್ಯೂಸ್ ಬೇರೆ ಮಾಡ್ಕೊತಾಳೆ, ನಾನು ಅದಕ್ಕೆ ಸೌತೆಕಾಯಿನ ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಈ ಸಂಡೇ ಬಂದು ಒಂದು ಖುಷಿ ವಿಷಯ ನಿಮ್ಗೆ ಹೇಳಲೇಬೇಕು. ಎಲ್ಲರೂ ಮೀಟಪ್ಗೆ ಯೂಟ್ಯೂಬರ್ಸ್ ಎಲ್ಲ ಬರ್ತಾ ಇದ್ದಾರೆ. ನೀವು ಯಾರಾದರೂ ನನ್ನ ವೀಡಿಯೋ ನೋಡಿದ್ರೆ ಎಲ್ಲರೂ ಬನ್ನಿ ಹೋಗೋಣ ಒಂದು ದಿವಸ, ಎಲ್ಲ ಚೆನ್ನಾಗಿರುತ್ತಲ್ವ, ಎಲ್ಲರ ಜೊತೆಯಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡು ಬೇಜಾರು ಕಳ್ಕೊಂಡು. ಫ್ರೆಂಡ್ಸ್ ಏನು ಗೊತ್ತಾ, ನಿಮ್ಮದು ಚಾನಲ್ ಏನೇ ಆಗಿರಲಿ ಮತ್ತು ಕಮ್ಮಿ ವ್ಯೂಸ್ ಬರ್ತಿರಲಿ, ಅದೆಲ್ಲ ನೀವು ಲೆಕ್ಕ ಹಾಕಬೇಡಿ. ಒಂದು ದಿನ ಎಲ್ಲರ ಜೊತೆನೂ ಸೇರ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬರ್ತೀವ, ಅದನ್ನು ನೋಡಿ ನೀವು. ಅಯ್ಯೋ ನನ್ನ ಚಾನಲ್ ಮಾನಿಟೈಸನ್ ಆಗಿಲ್ಲ, ಯಾಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬೇಡಿ. ನಾವು ಹೋದ ವರ್ಷ ಎಲ್ಲ ಮೀಟಪ್ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ನಂದಿನಿ ಅಮ್ಮನೇ ನಮ್ಮನ್ನೆಲ್ಲ ಕರೆದಿದ್ದಾವಾಗ. ಈಗ ನಂದಿನಿ ಅಮ್ಮ ಎಲ್ಲರೂ ಬನ್ನಿ ಒಂದ್ಸಲಿ ಮೀಟ್ ಆಗೋಣ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಸಂಡೇ ಅವರು 11 ಗಂಟೆಗೆ ಕಬ್ಬನ್ ಪಾರ್ಕು, ಹೋದ ವರ್ಷ ಬಂದಿರೋ ಪ್ಲೇಸ್ ಆದರೆ ನಿಮಗೆ ಗೊತ್ತಿರುತ್ತೆ. ನಾನು ಗಾಡಿ ತೊಗೊಂಡು ಹೋಗೋಣ ಅಂದ್ಕೊಂಡೆ, ನನ್ನ ಮಗಳು ಗಾಡಿ ಬೇಡ ಮಮ್ಮಿ ಬಿಸಿಲಲ್ಲಿ ಯಾಕೆ ಅಂದು. ನಮ್ಗೆ ಹತ್ರ ಕಬ್ಬನ್ ಪಾರ್ಕು ಫ್ರೆಂಡ್ಸ್, ಒಂದು 10 ನಿಮಿಷ ಕಾಲವರ ಆಗುತ್ತೆ. ಅವತ್ತು ಏನು ತಿಂಡಿ ಮಾಡ್ಕೊಂಡು ಬರಬೇಕು ಅಂತ ನೋಡ್ತೀನಿ ಫ್ರೆಂಡ್ಸ್. ಒಂದು 10 ಜನಕ್ಕಾಗ ಒಂದು 15 ಜನಕ್ಕಾಗಷ್ಟು ನಾನು ನಾಷ್ಟ ಮಾಡ್ಕೊಂಡು ಬರ್ತೀನಿ. ಹಂಗಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾಯಿದ್ರೆ ಬರೋರಿದ್ದರೆ ಬನ್ನಿ ಫ್ರೆಂಡ್ಸ್. ನನ್ನ ಹಳೆ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆಲ್ಲ ನಾನು ಮೆಸೇಜ್ ಹಾಕಿದ್ದೀನಿ. ಅವರು ಓಕೆ ಬರ್ತೀನಿ ಅಂತ ಹಾಕಿದ್ದಾರೆ. ಯಾಕಂದರೆ ಅವರು ಒಂದೊಂದ್ಸಲ ನೀವು ಎಲ್ಲಿಗೋದ್ರು ನನ್ನನ್ನು ಕರೆಯಲ್ಲ ಅಂತ ಇದ್ದರು. ಜೀರೋ ಕುಕ್ಕಿಂಗ್ ಆಯಿಲ್ ಜಯ ಅಂತ ಇದ್ದಾರೆ, ಇಂಜಿನಿಯರು ಅವರು, ಮತ್ತು ಯೂಟ್ಯೂಬ್ ಚಾನಲ್ಲು ಮಾಡ್ತಾರೆ. ಆಮೇಲೆ ಅವ್ರಿಗೆ ನಾನು ರಾತ್ರಿ 12 ಗಂಟೆಗೆ ಹಾಕಿದ್ದೆ ಮೆಸೇಜು, ಜಯ ಈ ಥರ ಇದೆ ಕಣ್ರಿ, ಕರೆಯಲ್ಲ ಅಂತ ಹೇಳ್ಬೇಡಿ ಬನ್ನಿಂದ. ಓಕೆ ಖಂಡಿತ ಬರ್ತೀನಿ ಅಂತ ಅವರು ಆಲ್ರೆಡಿ ಮೆಸೇಜ್ ಹಾಕಿದ್ದಾರೆ. ನೋಡೋಣ ಫ್ರೆಂಡ್ಸ್, ಸಂಡೇ ನಾನು ಹೋದರೆ ಫ್ರೆಂಡ್ಸ್ ನಿಜವಾಗ್ಲೂ ಲೈವ್ ಮಾಡ್ತೀನಿ. ಯಾಕೆ ಗೊತ್ತಾ, ಅಲ್ಲಿ ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ನಾನು ಲೈವೇ ಮಾಡೋದು. ಆವಾಗಲೇ ಹಾಕ್ತೀನಿ. ನಾನು ಒಂದು ಚಿಕ್ಕದು ಮಿನಿಲಾಗಾದ್ರೂ ಅದಕ್ಕೇನೇನೋ ಸೇರಿಸೋದು ಅದು ಏನೂ ಮಾಡಲ್ಲ ಫ್ರೆಂಡ್ಸ್. ನಾನು ಆವಾಗ ವೀಡಿಯೋ ಮಾಡೋದನ್ನ ಆವಾಗಲೇ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ. ಆ ಥರ ನೋಡೋಣ. ಇನ್ನು ಇವತ್ತು ಯಾವ ವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿ, ಇನ್ನು 5 ಡೇಸ್ ಇದೆ. ಅದಕ್ಕೆ ನಾವೇನು ಪ್ರಿಪೇರ್ ಮಾಡ್ಕೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್. ಮಾಮೂಲಿ ಒಂದು ಸ್ಯಾರಿ ಬೇಕಾ ಸ್ಯಾರಿ, ಡ್ರೆಸ್ ಹಾಕೊಳ್ಳೋದು, ಟೈಮ್ ಹೋಗೋದು. ನೋಡೋಣ. ನಾನು ನನ್ನ ಮಗಳು ಮಾತಾಡ್ತಾಯಿದ್ದೋ, ಮಗ ಚಿತ್ರಾನ್ನ ಮಾಡೋದ, ಅವಲಕ್ಕಿ ಉಪ್ಪಿಟ್ಟು ಮಾಡೋದ, ಏನು ಮಾಡೋದು ಅಂತ. ನಾನೇನು ಅನ್ಕೊಂಡಿದ್ದೆ ಫ್ರೆಂಡ್ಸ್, ಹೋದ ವರ್ಷ ಬಾತ್ ಮಾಡ್ಕೊಂಡು ಹೋಗಿದೆ. ನನ್ನ ಮನಸ್ಸಿಗೆ ಅನಿಸುತ್ತಾ ಐತೆ ಈ ವರ್ಷ ಬಿಸಿಬೇಳೆ ಬಾತ್ ಮಾಡೋಣ ಅಂತ. ಆಮೇಲೆ ಒಂದು ಮನಸ್ಸು ಅಂತ ಐತೆ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟಲ್ಲಿ ಐತೆ ಡಿಸಿಷನ್ನು. ನೋಡೋಣ ಫ್ರೆಂಡ್ಸ್. 1-2 kg ಸೌತೆಕಾಯಿ ತಂದು ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ಈ ಬಿಸಿಲಿಗೆ ಸ್ವಲ್ಪ ಕೋಸಂಬರಿ ಮಾಡ್ಕೊಂಡು ಅವಲಕ್ಕಿ ಚಿತ್ರಾನ್ನ ಮಾಡೋಣ, ಇಲ್ಲ ಅಂದರೆ ಬಿಸಿಬೇಳೆ ಬಾತ್ ಮಾಡೋಣ. 1 kg ಬಿಸಿಬೇಳೆ ಬಾತ್ ಮಾಡಿದ್ರೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಎಷ್ಟೊಂದು ಆಗುತ್ತೆ ಅಂತ. ಅದಕ್ಕೆ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಪ್ಲಾಸ್ಟಿಕ್ ಸ್ಪೂನು, ಪ್ಲಾಸ್ಟಿಕ್ ಪ್ಲೇಟು ಎಲ್ಲನೂ ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.